ಆ ಊರಿನಲ್ಲಿ ಉತ್ತಮವಾದಂತ ಸಿಸಿ ರಸ್ತೆ ಇದೆ, ನೀರಿನ ಸೌಕರ್ಯವೂ ಕೂಡ ಇದೆ. ಆಧಾರ್ ಕಾರ್ಡ್ ಸೇರಿದಂತೆ ಇತರ ಎಲ್ಲಾ ದಾಖಲೆಗಳನ್ನ ಸಂಬಂಧಿಸಿದಂತ ಇಲಾಖೆಯವರು ಒದಗಿಸಿದ್ದಾರೆ. ಆದ್ರೆ ವಿದ್ಯುತ್ ಸಂಪರ್ಕ ನೀಡಲಿಕ್ಕೆ ಮಾತ್ರ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ. ಏನಿದು ಕತೆ? ಈ ಸ್ಟೋರಿ ನೋಡಿ. ಇದು ಬೀದರ್ ಜಿಲ್ಲೆಯ ಚಿಟಗುಪ್ಪ ಪುರಸಭೆಯಲ್ಲಿರೋ 23ನೇ ವಾರ್ಡ್. ಹೆಚ್ಚಾಗಿ ಹಿಂದುಳಿದ ಜನಾಂಗದವರೇ ವಾಸಿಸುವ ಈ ವಾರ್ಡಿನ ಹೆಸರು ಪಾಪನಾತ್ಮಪುರ. ಈ ಗ್ರಾಮ ಕಳೆದ 45 ವರ್ಷಗಳಿಂದ ವಿದ್ಯುತ್ ಸಂಪರ್ಕವನ್ನೇ ಕಂಡಿಲ್ವಂತೆ. ರಸ್ತೆ, ಕುಡಿಯುವ ನೀರು, ಬೀದಿ ದೀಪದ ಕಂಬಗಳು, ಚರಂಡಿ, ಅಂಗನವಾಡಿ ಕೇಂದ್ರ ಸೇರಿದಂತೆ ಇತರೆ ಸೌಕರ್ಯಗಳನ್ನ ಒದಗಿಸಿರೋ ಸ್ಥಳೀಯ ಆಡಳಿತ ವಿದ್ಯುತ್ ನೀಡಲು ಮಾತ್ರ ಸತಾಯಿಸುತ್ತಿದೆಯಂತೆ. ಅಂದಾಜು 1000 ಜನಸಂಖ್ಯೆ ಇರೋ ಈ ಗ್ರಾಮದಲ್ಲಿ ದಿನವೂ ರಾತ್ರಿ ಬೆಳಕಿಲ್ಲದೆ ಜನ ಪರದಾಡಬೇಕಾಗಿದೆ. ಮಕ್ಕಳು ಓದಲಾಗದೆ ಪರಿತಪಿಸುವಂತಾಗಿದೆ. ನಮ್ಮಲ್ಲಿ ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ, ಇಲ್ಲಿ ಮನೆಗಳಿಗೆ ಯಾವುದೂ ಏನಂದ್ರೆ ಕರೆಂಟ್ ಕಂಬಗಳು ಇದ್ದರೂ ಕೂಡ ಕರೆಂಟ್ ಕನೆಕ್ಷನ್ ಕೊಡ್ತಾ ಇಲ್ಲ. KBದವ್ರಿಗೆ ಕೇಳಿದ್ರೆ KBದವ್ರು ಏನಂತಾರೆ, ಮುನ್ಸಿಪಾಲ್ಟಿ ನೋ ಅಬ್ಜೆಕ್ಷನ್ ತೊಗೊಂಬರಿ ಕೊಡ್ತೀನಿ ಅಂತಾರೆ. ಮುನ್ಸಿಪಾಲ್ಟಿಯವ್ರಿಗೆ ನೋ ಅಬ್ಜೆಕ್ಷನ್ ಕೇಳಿದರೆ ಮುನ್ಸಿಪಾಲ್ಟಿಯವ್ರು ಏನಂದರೆ, ನಿಮ್ಮದು ಜಾಗದ ಯಾವುದೇ ಒಂದು ಡಾಕ್ಯುಮೆಂಟ್ಗಳಿಲ್ಲ, ನೀವೆಲ್ಲ ಗೋಮಾಳ ಜಮೀನು ಸರ್ಕಾರಿ ಜಮೀನ್ದಾಗ ನೀವು ಇದ್ದೀರಿ ಅಂಥೇಳಿ ಅವರು ನೀವು ಜಮೀನ್ದು ಡಾಕ್ಯುಮೆಂಟ್ ತೊಗೊಂಬರ್ರಿ ಅಂತೇಳಿ ಅವ್ರು ಅಂತ ಇದ್ದಾರೆ. ಇನ್ನು ಜನ ವಿದ್ಯುತ್ ಸಂಪರ್ಕ ಕೇಳಲು ಹೋದಾಗ ಸಂಬಂಧಪಟ್ಟ ಅಧಿಕಾರಿಗಳು ಪಾಪನಾತ್ಮಪುರದಲ್ಲಿ ಮನೆಗಳು ಬೇರೆಯವರ ಹೆಸರಿನಲ್ಲಿವೆ, ವಿದ್ಯುತ್ ಸಂಪರ್ಕ ನೀಡಲು ಮೂಲ ಮಾಲೀಕರ ದಾಖಲೆಗಳು ಬೇಕು ಅಂತಿದ್ದಾರಂತೆ. ನೋಡ್ರಿ 40-50 ವರ್ಷ ಆಯ್ತು ನಾ ಬಂದು, ಈ ವರ್ಷ ಆಯ್ತು ಕರೆಂಟ್ ಇಲ್ಲ, ಏನಿಲ್ಲ. ನಮ್ಮ ಮನೆಗೆ ಊರಾಗೆ ಕರೆಂಟ್ ಇಲ್ಲ. ಆಫೀಸರ್ ಹೋದ್ರ ಅದು ಮನೆ ನಂಬರ್ ಕೊಡ್ರಿ ಅಂತಾರ. ಮನೆ ನಂಬರ್ ಎಲ್ಲಿಂದ ಯಾರಿಗೆ ಕೇಳರಿ, ಯಾರಿಗೆ ಕೊಡರಿ, ಕೇಳಾಗ ಹೋದ್ರ ಕೊಡ್ತೇವ ಅಂತಾರ್ರಿ. ಇನ್ನ ಧೀರದ ಅಂತಾರ್ರಿ, ಈಸ್ ರೊಕ್ಕ ಕೊಡ್ರಿ, ಹೊಸ ರೊಕ್ಕ ಕೊಡ್ರಿ ಅಂತ ನಾವು ಕೈ ಮೇಲೆ ಮಾಡುಂಬರ್ದು ಎಲ್ಲಿಂದ ಕೊಡರಿ ಎಲ್ಲಿ ಮಾಡರಿ. ಒಟ್ನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಊರಿಗೆ ಊರೇ ಕತ್ತಲೆಯಲ್ಲಿ ಜೀವನ ಸಾಗಿಸ್ತಿದೆ. ದಾಖಲೆ ಸರಿಯಿರೋ ನೈಜ ಫಲಾನುಭವಿಗಳು ಸಹ ದಿನ ಕತ್ತಲಲ್ಲಿ ದಿನ ದೂಡಬೇಕಾಗಿರೋದು ದುರ್ದೈವದ ಸಂಗತಿ. ಸಿದ್ದು ಸತ್ಯಣ್ಣನವರ್, ನ್ಯೂಸ್ 18 ಕನ್ನಡ, ಬೀದರ್.